ನಮಸ್ಕಾರ ವೀಕ್ಷಕರೇ, ಗರುಡ ಟಿವಿಯ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 64ನೇ ಪರಿನಿರ್ವಾಣ ದಿನ. ಈ ಸಂದರ್ಭದಲ್ಲಿ ಧಾರವಾಡದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಪುತ್ಥಳಿಗೆ ಮಾಲಾರ್ಪಣೆ, ಬಾಬಾರವರಿಗೆ ನಮನ, ಅವರ ಬಗ್ಗೆ ಹಿತನುಡಿ ಹಾಗೂ ಹಸಿದ ಉದರಕ್ಕೆ ಊಟ ಉಪಹಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಬಾರವರು ದೈಹಿಕವಾಗಿ ನಮ್ಮಲ್ಲಿ ಇಲ್ಲ ನಿಜ, ಆದರೆ ನಮ್ಮ ಉಸಿರಿನಲ್ಲಿ ಅವರು ಬೆರೆತಿದ್ದಾರೆ ಎಂದು ಲಕ್ಷ್ಮಣ್ ದೊಡ್ಡಮನಿಯವರು ಹಾಗೂ ಸೋದರ ಸುರೇಶ್ ನವಲೂರವರು ಮಾತನಾಡಿದ್ದಾರೆ. ಸುರೇಶ್ ಅವರೇ, ಈ ಅಂಬೇಡ್ಕರ್ ಅಂದರೆ ಒಂದು ಮೇರು ಪರ್ವತ ಅಂತ ಹೇಳ್ತಾರೆ. ಅವರ ಆ ಪರ್ವತ ಏರ್ಲಿಕ್ಕೆ ನಾವು ಇನ್ನೂ ಮೊದಲೇ ಹತ್ತದಲ್ಲೇ ಇದ್ದೀವಿ. ಅಂದರೆ ಎಲ್ಲರೂ ಕಲಿಕೆ ಇರು, ಅವರು ಸರಸ್ವತಿ ಪುತ್ರರೇ. ಬಡತನದಲ್ಲಿ ಕಷ್ಟಗಳ ಜೊತೆಗೆ ಬೇರೆದವ್ರು ಕಷ್ಟಪಡಬಾರ್ದು, ಸರಸ್ವತಿಯ ಆರಾಧಕರಾಗಿರ್ಬೇಕು ಅನ್ನೋ ರೀತಿಯಿಂದ ಎಲ್ಲರೂ ಓದ್ರಿ ಅಂತ ಹೇಳಿದರು. ಅವರು ಹಣ ಮಾಡಲಿಲ್ಲ, ಗುಣ ಮಾಡಿದರು, ಹಾಗೆ ಎಲ್ಲರಿಗೂ ಆದರ್ಶರಾದರು. ಈ ದಿನ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮಿಂದ ಅಸ್ತಂಗತರಾಗಿ 64ನೇ ವರ್ಷ. ಇದು 64ನೇ ವರ್ಷದ ಮಹಾಪರಿನಿರ್ವಾಣದ ದಿವಸ. ಸೊ ಈ ದಿವಸವನ್ನು ನಾವು ದೇಶಾದ್ಯಂತ ಎಲ್ಲರೂ ಕೂಡ, ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಕೂಡ ಇದನ್ನು ಆಚರಣೆ ಮಾಡ್ತಾರೆ, ಪುಣ್ಯತಿಥಿಯನ್ನು. ಸೊ ಇವತ್ತು ನಾವು ಕೂಡ ಧಾರವಾಡ ಜಿಲ್ಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಪರವಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಹಾಗೂ ಬುದ್ಧ ವಂದನೆಯನ್ನು ಸಲ್ಲಿಸುವ ಮೂಲಕ ಅವರಿಗೆ ಗೌರವಾರ್ಪಣೆಯನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತಂದರೆ 1956ನೇ ಇಸ್ವಿ ಡಿಸೆಂಬರ್ 6ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಅಗಲಿದರು. ಅವರು ನಮ್ಮನ್ನು ಶಾರೀರಿಕವಾಗಿ ಅಷ್ಟೇ ಅಗಲಿದರು, ಭೌತಿಕವಾಗಿ ಅಗಲಿದರು. ಆದರೆ ಇವತ್ತು ಕೂಡ ನಮ್ಮ ಎಲ್ಲ ಹೃದಯಗಳಲ್ಲಿ, ಅಂಬೇಡ್ಕರ್ ಅಭಿಮಾನಿಗಳ ಹೃದಯದಲ್ಲಿ ಅವರ ತತ್ವ, ಆದರ್ಶ, ಅವರು ಕೊಟ್ಟಂಥ ಶಿಕ್ಷಣ, ಆ ಮಾರ್ಗಗಳಲ್ಲಿ ಇವತ್ತು ಕೂಡ ಅವರು ನಮ್ಮ ಹೃದಯಗಳಲ್ಲಿ ಜೀವಂತವಾಗಿದ್ದಾರೆ ಅಂತ ಹೇಳಿಕೆ ಬಯಸ್ತೇನೆ. ಮತ್ತು ಇದು ನಮ್ಮೆಲ್ಲರ ಜವಾಬ್ದಾರಿ ಕೂಡ. ನಾವು ಪ್ರತಿ ವರ್ಷ ಅವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸುವ ಮೂಲಕ, ಅವರ ಭಾವನೆಗಳ ಮೂಲಕ ನಾವು ಅವರನ್ನು ಕೊನೆಯವರೆಗೂ ನಾವು ಹಿಂದಿಯೊಳಗೆ ಹೇಳ್ತೀವಿ, ಜಬ್ ತಕ್ ಸೂರಜ್ ಚಾಂದ್ रहेगा ತಬ್ ತಕ್ ಬಾಬಾ ಜನ ನಾಮ रहेगा ಅಂತ. ಅದು ಬರೀ ಮಾತುಗಳ ಘೋಷಣೆ ಇರಬಾರದು. ನಮ್ಮ ಹೃದಯ ಮೂಲಕ ಕೂಡ ನಾವು ಅದನ್ನು ನಿರಂತರವಾಗಿ ಸೂರ್ಯ ಅಸ್ತಂಗತ ಆಗುವವರೆಗೂ ಕೂಡ ನಮ್ಮ ಭಾವನೆಗಳ ಮೂಲಕ ಅವರನ್ನು ಜೀವಂತವಾಗಿ ಇಡಬೇಕು. ಲಕ್ಷ್ಮಣ್ ದೊಡ್ಡಮನಿಯವರೇ, ಈಗ ಸುರೇಶ್ ನವಲೂರ್ ಅವರು ಹೇಳಿದರು, ಅಂಬೇಡ್ಕರ್ ಅವ್ರದ್ದು ಬರೀ ಹೆಸರಲ್ಲಿ ಇರಬಾರ್ದು, ಉಸಿರಾಡೋ ಪ್ರತಿ ಜೀವಿಗಳ ಉಸಿರಲ್ಲಿ ಇರಬೇಕು ಅಂತ ಹೇಳ್ತಾರೆ. ತಾವೇನು ಹೇಳ್ತೀರಿ ಸರ್? ಸರ್, ನಿಜವಾಗ್ಲೂ ಈ ವಿಶ್ವದ ಅತ್ಯಂತ ಪ್ರಬುದ್ಧ ನಾಯಕರು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿಶ್ವಸಂಸ್ಥೆಯಲ್ಲಿ ಅವರ ಜಯಂತಿಯನ್ನು ಆಚರಣೆ ಮಾಡೋದು ಮತ್ತು ಏನು ಪರಿನಿರ್ವಾಣ ದಿನಾಚರಣೆಯನ್ನು ಆಚರಣೆ ಮಾಡೋದನ್ನು ನೋಡಿದರೆ, ಈಸ್ ಸಚ್ ಎ ಗ್ರೇಟ್ ಸ್ಕಾಲರ್. ಬಹುಶಃ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಎಲ್ಲ ಕ್ಷೇತ್ರಗಳಲ್ಲೂ ಹೆಸರನ್ನು ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಿವಸ ಕೋರ್ಟ್ನಲ್ಲಿ ವಾದ ಮಾಡುವಾಗ, ಅವರು ವಾದ ಮಾಡ್ತಿರ್ಬೇಕಾದ್ರೆ ಒಂದು ಚೀಟಿ ಬರುತ್ತೆ. ಆ ಸಂದರ್ಭದಲ್ಲಿ ಅವರು ಅದನ್ನು ಚೀಟಿ ಮಡಚಿಟ್ಟು ತಾವು ವಾದವನ್ನು ಮುಂದುವರಿಸ್ತಾರೆ. ನಂತರ ಜಡ್ಜ್ ಕೇಳ್ತಾರೆ, ಏನಾಯ್ತಪ್ಪ ಅಂತೇಳಿ. ಇಲ್ಲ, ನನ್ನ ಮಗ ತೀರ್ಕೊಂಡಿದ್ದಾನೆ. ಸಚ್ ಎ ಗ್ರೇಟ್ ಇಂಟೆಲಿಜೆಂಟ್ ಅಲ್ಲ, ನೀವು ಅಷ್ಟಿದ್ರೂ ಹೆಂಗೆ ವಾದ ಮಾಡಿದ್ರಿ? ನನ್ನ ಮಗ ತೀರ್ಕೊಂಡೋಗಿದ್ದಾನೆ, ಇಲ್ಲಿ 24 ಜನರಿಗೆ ನಾವು ವಾದ ಮಾಡಲಿಲ್ಲ ಅಂದರೆ ಅವ್ರಿಗೆ ಏನಾದರೂ ಶಿಕ್ಷೆ ಆಗ್ತಿತ್ತು, ಅದನ್ನು ತಪ್ಪಿಸೋ ನಿಟ್ಟಿನೊಳಗಡೆ ನಾನು ವಾದ ಮಾಡಿದ್ದೀನಿ ಅಂತೇಳಿ ಅವರ ಕೋರ್ಟ್ನಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ದೀನದಲಿತರ ಉದ್ಧಾರಕ್ಕಾಗಿ, ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕೆಲಸಗಳನ್ನು ಮಾಡಿದ್ದಾರೆ, ಸಂವಿಧಾನ ರಚನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರನ್ನು ನಾವು ಯಾರೂ ಕೂಡ ಮರೆಯೋಕ್ಕಾಗೋದಿಲ್ಲ. ಸೊ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 64ನೇ ಮಹಾಪರಿನಿರ್ವಾಣ ದಿನಾಚರಣೆ 1956 ಡಿಸೆಂಬರ್ 6ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣ ಹೊಂದಿದ್ರು. ಸೊ ಅವರು ಪರಿನಿರ್ವಾಣ ಆಗಿದ್ದರೂ ಕೂಡ
ಅವರ ತತ್ವ ಆದರ್ಶಗಳು ನಮ್ಮೆಲ್ಲರ ಒಟ್ಟಿಗೆ ಇವೆ. ಇವತ್ತು ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಮಿತಿ ಮತ್ತು ಪ್ರಗತಿಪರರು ಇವತ್ತು ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ನಮನಗಳನ್ನು ಸಲ್ಲಿಸಿ ಆ್ಯಕ್ಚುಲಿ ಈ ವರ್ಷ ನಾವು ಬಾಂಬೆಗೆ ಹೋಗ್ಬೇಕಾಗಿತ್ತು, ಅವ್ರ ಸಮಾಧಿ ಸ್ಥಳಕ್ಕೆ ಹೋಗ್ಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳು, ಕೊರೋನಾ ಮತ್ತಿತರ ಕಾರಣಗಳಿಂದಾಗಿ ಈ ವರ್ಷ ನಾವು ಹೋಗಿಲ್ಲ. ಇಷ್ಟೇಳಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ಹೋಗೋದಕ್ಕೆ ಕಟಿಬದ್ಧರಾಗಿರ್ತೀವಿ ಅಂತೇಳಿ ನನ್ನ ಮಾತನ್ನು ಕೇಳಿದ್ರಲ್ಲ ವೀಕ್ಷಕರೇ, ಸಾವಿರ ದೇವರ ಪೂಜೆ ಮಾಡೋದಕ್ಕಿಂತ ಬಾಬಾ ಸಾಹೇಬರ ಒಂದು ಹೆಸರು ಹೇಳೋದೇ ಆ ದೇವರ ಪೂಜೆಗೆ ಸಮಾನ ಅಂತ ಹೇಳ್ತಾರೆ. ಧನ್ಯವಾದ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ ನಿತ್ಯಂ ಧಮ್ಮಂ ಶರಣಂ ಗಚ್ಛಾಮಿ ನಿತ್ಯಂ ಸಂಘಂ ಶರಣಂ ಗಚ್ಛಾಮಿ ನಿತ್ಯಂ ಧಮ್ಮಂ ಶರಣಂ ಗಚ್ಛಾಮಿ ನಿತ್ಯಂ ಧಮ್ಮಂ ಶರಣಂ